ಮನೆ ಮಾಲೀಕರು ಮಂತ್ರಾಲಯಕ್ಕೆ, ಮನೆಗಳ್ಳರು ಧರ್ಮಸ್ಥಳಕ್ಕೆ, ಇನ್ನೊಂದು ಕಡೆಗೆ ವಿಲಾಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಕಳ್ಳರು, ಇದರ ಜೊತೆಗೆ ಕದ್ದು ಬೈಕ್ಗಳನ್ನ ಸೆಕೆಂಡ್ ಹ್ಯಾಂಡ್ಗೆ ಮಾರುವಂತಹ ಕಳ್ಳರು, ಈ ಮೂರು ಕ್ರೈಮ್ ಸ್ಟೋರಿಗಳಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಿಮ್ಮ ಮುಂದೆ. ಮನೆ ಮಾಲೀಕರು ಮಂತ್ರಾಲಯಕ್ಕೆ, ಮನೆ ದೋಚಿದ ಕಳ್ಳರು ಧರ್ಮಸ್ಥಳಕ್ಕೆ. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದ ನಿವಾಸಿ ಉದ್ಯಮಿ ಭಾಸ್ಕರ್ ಅನ್ನೋರು ಕಳೆದ 20ನೇ ತಾರೀಕು ಕುಟುಂಬ ಸಮೇತ ಮಂತ್ರಾಲಯ ದೇವಸ್ಥಾನಕ್ಕೆ ಹೊರಟಿದ್ರು. ಹೋಗೋಕ್ ಮುಂಚೆ ತಮ್ಮ ಮನೆ ಕೆಲಸದಾಕಿಗೆ ನಾಳೆ ಕೆಲಸಕ್ಕೆ ಬರಬೇಡಮ್ಮ ಅಂತ ಹೇಳಿದ್ರು. ಈ ಮಾತನ್ನ ಅಲ್ಲೇ ನಿಂತು ಕೇಳಿಸಿಕೊಂಡ ಸನ್ಯಾಸಿ ನಂದೀಶ್ ಮತ್ತು ಪ್ರತಾಪ್ ಅನ್ನೋರನ್ನ ಸೇರಿಸಿಕೊಂಡು ಮನೆ ಕನ್ನ ಹಾಕಿದ್ದ. ಸುಮಾರು 1 ಕೆಜಿ 800 ಗ್ರಾಂ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ರು. ಕಳ್ಳತನಕ್ಕೆ ಸಕ್ಸಸ್ ಆದ ಕಾರಣಕ್ಕೆ ಎಲ್ಲರೂ ಧರ್ಮಸ್ಥಳಕ್ಕೆ ಬೇರೆ ಹೋಗಿದ್ರು. ವಾಪಸ್ ಬಂದು ನೋಡಿದ ಮನೆ ಮಾಲೀಕರು ಪೊಲೀಸ್ ಠಾಣೆಗೆ ದೂರು ಕೊಟ್ಟರು. ಪ್ರಕರಣದ ತನಿಖೆಗಿಳಿದ ಪೊಲೀಸರು ಮೂವರನ್ನ ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ ಬರುವಾಗಲೇ ಬಂಧಿಸಿದ್ರು. ಕದ್ದಿದ್ದ ಚಿನ್ನಾಭರಣವನ್ನ ರಿಕವರಿ ಮಾಡಿದ್ದಾರೆ. ಹಗಲು ಮತ್ತು ರಾತ್ರಿ ಕನ್ನ ಕಳವು ಮಾಡಿರ್ತಕ್ಕಂತಹ 3 ವ್ಯಕ್ತಿಗಳನ್ನು ಆರೋಪಿಗಳನ್ನು ಬಂಧಿಸಿ ಅವರಿಂದ ಒಟ್ಟು 1 ಕೆಜಿ 802 ಗ್ರಾಂ ತೂಕದ ಬೇರೆ ಬೇರೆ ಚಿನ್ನಾಭರಣಗಳು, ವಜ್ರದ ಆಭರಣಗಳು, ಬೆಳ್ಳಿ ವಸ್ತುಗಳು ಮತ್ತು 8 ವಾಚುಗಳು ಹಾಗೂ ನಗದು 18,000 ಹೀಗೆ ಒಟ್ಟು 1,09,00,000 ದೊಡ್ಡ ಮೊತ್ತದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. 3 ವ್ಯಕ್ತಿಗಳನ್ನು ಇದರಲ್ಲಿ ಬಂಧಿಸಲಾಗಿದೆ. ವಿಲ್ಲಾ ಟಾರ್ಗೆಟ್ ಮಾಡಿ ಕಳ್ಳತನ, ಕದ್ದ ಚಿನ್ನಾಭರಣದ ಜೊತೆಗೆ ಗ್ಯಾಂಗ್ ಲಾಕ್. ನಗರದ ಹೊರವಲಯದಲ್ಲಿರುವ ವಿಲ್ಲಾಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಮತ್ತೊಂದು ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ರಾಮ್ಕುಮಾರ್ ಮತ್ತು ಈಸಾಯಿ ರಾಜ್ ಎಂಬುವರು ಮನೆಗಳಿಗೆ ನುಗ್ಗಿ ಚಿನ್ನಾಭರಣ, ಹಣ ದೋಚಿ ಎಸ್ಕೇಪ್ ಆಗ್ತಾ ಇದ್ರು. ಕೆಲ ದಿನಗಳ ಹಿಂದೆ ಬಾಗಳೂರು ಬಳಿಯ ಕಣ್ಣೂರು ಹಳ್ಳಿಯ ವಿಲ್ಲಾವೊಂದಕ್ಕೆ ನುಗ್ಗಿ 30 ಲಕ್ಷ ಬೆಲೆಯ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಡ್ವಾನ್ಸ್ ಹಣ ಪಡೆದು ಬೈಕ್ ಕಳವು, ಆನ್ಲೈನ್ನಲ್ಲೇ ಗ್ರಾಹಕರ ಬಳಿ ಡೀಲ್. ಆನ್ಲೈನ್ನಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ಗಳ ವ್ಯವಹಾರ ಮಾಡ್ತಾ ಇದ್ದ 2 ಖದೀಮರನ್ನ ಬೆಂಗಳೂರಿನ ಪರಪ್ಪನಗ್ರಹಾರ ಪೊಲೀಸರು ಬಂಧಿಸಿದ್ದಾರೆ. ಶವಾಜ್ ಖಾನ್ ಮತ್ತು ಓಂ ಅನ್ನೋ ಈ ಇಬ್ಬರು ಮೊದಲು ಸೆಕೆಂಡ್ ಹ್ಯಾಂಡ್ ಬೈಕ್ಗಳ ವ್ಯಾಪಾರ ಮಾಡ್ತಾ ಇದ್ರು. ನಂತರ ಐಷಾರಾಮಿ ಜೀವನಕ್ಕೆ ಮಾರು ಹೋದ ಆರೋಪಿಗಳು ಆನ್ಲೈನ್ನಲ್ಲಿ ವ್ಯವಹಾರ ಮಾಡೋಕೆ ಶುರು ಮಾಡಿದ್ರು. ಗ್ರಾಹಕರ ಬಳಿ ಯಾವ ರೀತಿಯ ಬೈಕ್ ಬೇಕು, ಎಷ್ಟು ಹಣಕ್ಕೆ ಬೇಕು ಅಂತ ಮೊದಲೇ ಕೇಳಿಕೊಂಡು ಅಡ್ವಾನ್ಸ್ ಹಣ ಪಡ್ಕೊಳ್ತಾ ಇದ್ರು. ಅದೇ ರೀತಿಯ ಬೈಕ್ಗಳನ್ನ ಕಳವು ಮಾಡಿ ಅವರಿಗೆ ಮಾರಾಟ ಮಾಡ್ತಾ ಇದ್ರು. ಈ ಇಬ್ಬರನ್ನ ಬಂಧನ ಮಾಡಿರುವ ಪೊಲೀಸರು 12.5 ಲಕ್ಷ ಮೌಲ್ಯದ 13 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಪರಪ್ಪನಗ್ರಹಾರ ಪೊಲೀಸ್ನವರು ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂತಹ ಕೆಲವೊಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣಗಳು, ಅಂದರೆ ಪ್ರಮುಖವಾಗಿ ಮನೆ ಮುಂಭಾಗದಲ್ಲಿ ನಿಲ್ಲಿಸತಕ್ಕಂಥ ಒಂದು ದ್ವಿಚಕ್ರ ವಾಹನದ ಕಳ್ಳತನದ ಪ್ರಕರಣದ ಬೆನ್ನತ್ತಿ ಅದರಲ್ಲಿ 2 ಆರೋಪಿಗಳನ್ನು ಬಂಧಿಸಿ ಒಟ್ಟು 13 ದ್ವಿಚಕ್ರ ವಾಹನಗಳನ್ನು ಪತ್ತೆ ಮಾಡಿದ್ದಾರೆ. ಅವರಿಂದ ರಿಕವರಿ ಮಾಡಿಕೊಂಡಿದ್ದಾರೆ. ಈ ರಿಕವರಿ ಆಗಿರ್ತಕ್ಕಂತಹ ದ್ವಿಚಕ್ರ ವಾಹನಗಳಲ್ಲಿ ಪ್ರಮುಖವಾಗಿ ಬುಲೆಟ್, ಯಮಹಾ, ಆಕ್ಸಸ್, ಡಿಯೋ, ಹೋಂಡಾ ಈ ರೀತಿಯ ಎಲ್ಲ ರೀತಿಯ ವಾಹನಗಳು ಇದರಲ್ಲಿದ್ದಾವೆ. ಈ ದ್ವಿಚಕ್ರ ವಾಹನಗಳು ಪ್ರಮುಖವಾಗಿ ಮನೆ ಮುಂದೆ ನಿಲ್ಲಿಸಿರ್ತಕ್ಕಂಥ ದ್ವಿಚಕ್ರ ವಾಹನಗಳನ್ನು ಇವರು ಈ ರೀತಿ ಕಳ್ಳತನ ಮಾಡ್ತಿರ್ತಕ್ಕಂಥದ್ದು ಕಂಡು ಬಂದಿದೆ. ನೋಡಿದ್ರಲ್ಲ, ಬೆಂಗಳೂರಿನಂತಹ ಮಹಾನಗರದಲ್ಲಿ ಯಾವ್ಯಾವ ರೀತಿಯ ಕ್ರೈಮ್ಗಳು ನಡೀತಾ ಇದೆ ಅಂತ. ಇನ್ಮೇಲಾದ್ರೂ ನಿಮ್ಮ ವಸ್ತುಗಳ ಬಗ್ಗೆ ಎಚ್ಚರ ವಹಿಸಿ. ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರೆ ಕೂಡಲೇ ಸ್ಥಳೀಯ ಪೊಲೀಸರಿಗೆ ತಿಳಿಸಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.